ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ಇಲ್ಲಿ ಬಂದಿದ್ದಾರೆ ಸರ್ಕಾರದ ಕೆಲಸ, ದೇವರ ಕೆಲಸ. ಈಗ ಯಾರಿಗೆ ಆಗಲ್ಲ, ಇವತ್ತು ಒಂದು ದಿನ ಕೂಲಿಯನ್ನು ಬಿಟ್ಬಿಟ್ಟು ಬಸ್ಸಲ್ಲಿ ಹತ್ತಿ ಈಗ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದಾರೆ. ಒಂದು ಧೈರ್ಯ ಇದೆ ಅವ್ರಿಗೆ, ಆಯ್ತು ಇಲ್ಲಿ ಬಂದ್ರೆ ಆಗುತ್ತೆ ಅಂತ. ಅದಕ್ಕೆ ನಾವು ಪಾತ್ರ ಇರಬೇಕು, ವಿಶ್ವಾಸ ಅವ್ರಿಗೆ ತುಂಬಬೇಕು ಅಂತ ನಿಮ್ಗೆಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ. ಈ ಜನತಾ ದರ್ಶನದಲ್ಲಿ ಬರುವಂತ ಎಲ್ಲ ನಾಗರಿಕರ ಅಹವಾಲುಗಳೇನಿದ್ದಾವೆ, ಆ ಅಹವಾಲುಗಳನ್ನ IPGRS ಅಂತ ಹೇಳಿ, ಅಂದ್ರೆ ಒಂದು ತಂತ್ರಾಂಶ, ಪಬ್ಲಿಕ್ ಗ್ರೀವಿಯನ್ಸ್ ರಿಡ್ರೆಸಲ್ ಸಿಸ್ಟಮ್ ಅಂತ ಹೇಳಿ ಒಂದು ತಂತ್ರಾಂಶದಲ್ಲಿ ಆ ಪ್ರಕರಣ ಮುಕ್ತಾಯ ಆಗುವವರೆಗೂ, ಅದು ಸಕಾರಾತ್ಮಕವಾಗಿ ಮುಕ್ತಾಯ ಆಗುವವರೆಗೂ ಅದನ್ನ ಮೇಲುಸ್ತುವಾರಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಈ ಒಂದು ಜನತಾ ದರ್ಶನದಲ್ಲಿ ಅಳವಡಿಸಿ ತಮ್ಮ ಮುಂದೆ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ತಾವೇ ಎಲ್ಲರೂ ನೋಡಿರ್ಬೋದು, ಏನೇನು ಯೋಜನೆಗಳಿದೆ ಅಂತ ನಿಮ್ಗೆಲ್ಲರಿಗೂ ಒಂದು ಮಾಹಿತಿ ಇರಬೇಕು. ಒಂದು ಮತ್ತೆ ಏನೇನು ಸರ್ವಿಸಸ್ ಗವರ್ಮೆಂಟ್ ಇಂದ ಸಿಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ನಿಮ್ಗೆ ಇರಬೇಕು. ಮತ್ತೆ ಆ ಸರ್ವಿಸಸ್ ನಿಮ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಇಲ್ವಾ ಅಂತ ಒಂದು ನಾವು ಖಾತ್ರಿಪಡಿಸಿಕೊಳ್ಳಕ್ಕೆ ಈ ಒಂದು ಕಾರ್ಯಕ್ರಮ ನಾವು ಕರೆದಿದ್ದೀವಿ. ಇದು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಈಗ ನನ್ನ ತೋಟದಲ್ಲಿ ಸಮಾಜ ಅಧ್ಯಕ್ಷ ವೆರಿ ಸಿನ್ಸಿಯರ್ ಅಂಡ್ ಆನೆಸ್ಟ್ ಫಾರ್ಮರ್. ಇದು ಮೊಟ್ಟೆ ಮಾಡ್ತಾರೆ, ಸೀಡ್ ಯೂಸ್ ಮಾಡಿ ಅಲ್ಲಿ ಬೈ ಪ್ರಾಡಕ್ಟ್ಸ್ ಇದು ಬೈ ಪ್ರಾಡಕ್ಟ್ಸ್ ಸರ್. ಆ್ಯಕ್ಚುಲಿ ಆಮೇಲೆ ಸೀಡ್ ಪ್ರಿಪ್ರೇಷನಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಬಿಸಿನೀರಲ್ಲ, ಬಟ್ ಈ ಥರ ಕಟ್ ಓಪನ್ ಮಾಡಿದ್ದು ಕಂಟಿನ್ಯೂಸ್ ಫಿಲಮೆಂಟ್ ಬರಲ್ಲ ಸರ್. ಅದನ್ನು ಒಳಗಡೆ ಸ್ಟೈಪಲ್ ಮಾಡಬೇಕು. ಟೌನಲ್ಲಿ ಪೋಸ್ಟ್ ಮೆಟ್ರಿಕ್ ಏನೇನು ಡಿಗ್ರಿ ಮಾತ್ರ ಇಲ್ಲ ಸರ್, ಡಿಗ್ರಿ ಇದೆ, ಡಿಪ್ಲೊಮಾ ಇದ್ದಾರೆ, IT ಇದ್ದಾರೆ, BCom, BSc ಇಂಜಿನಿಯರಿಂಗ್ ಇಲ್ಲಲ್ಲ? ಇಲ್ಲ ಸರ್, ಶಿರಾದಲ್ಲಿ ಇಂಜಿನಿಯರಿಂಗ್. ಡಿಪ್ಲೊಮಾ ಕಾಲೇಜ್ ಒಂದು ಬಿಟ್ಟರೆ ಇಂಜಿನಿಯರಿಂಗ್ ಇಲ್ಲ. ಇಲ್ಲ ಸರ್, ಇಂಜಿನಿಯರಿಂಗ್. ಏನೇನು ಮಾಡ್ತೀರಾ? SA1, SA2 ಎಲ್ಲ ಆಯ್ತಾ? ಯಾವ ರ್ಯಾಂಕಲ್ಲಿ ಇದ್ದೀವಿ ನಾವು? 67% ಮೇಜರ್ ವಾಟರ್ ಅಭಿವೃದ್ಧಿ ಕಿಲೋಮೀಟರ್ ಎಲ್ಲಿ ಇಲ್ಲಿ ಶಿರಾ ತಾಲೂಕು ಧರ್ಮಾಪುರ ಕೆರೆಗೂ ಕೊಡ್ತಾ ಇದ್ದೀವಿ. ಹಿರಿಯೂರು ತಾಲೂಕು 3 ಕೆರೆ ಮಿಕ್ಕಿದ್ದು 62 ಕೆರೆ ಶಿರಾ ತಾಲೂಕು ಇದೆ. ಅಷ್ಟಕ್ಕೆ ನಮ್ಮ
ಪ್ರತಿ ಹಳ್ಳಿನಲ್ಲೂ Two important schemes they are doing, madam. One is ATA, Arogya Tumpur Abhiyana ಅಂತ unique to the district. both the TS. ಅದರಲ್ಲಿದೆ 10 parameters. ಏನೇನು ಸ್ಕೀಮ್ಸ್ ಇದೆ. ಆಮೇಲೆ ತುಮಕೂರು ಡಿಸ್ಟಿಕ್ ಹೈಯೆಸ್ಟ್ ಏರಿಯಾ ಎಕ್ಸ್ಪೆನ್ಷನ್ ಇದೆ ಮೇಡಮ್ ಶಿರಾತಾರ ಸರ್ ಎಲ್ಲ ಸಿಗುತ್ತೆ. ಅಧಿಕಾರಿಗಳು ಈಗ ತಮ್ಮ ಹಾಗೂ ಮಾನ್ಯ ಶಾಸಕರು ಹಾಗೂ ಈಗ ತುಮಕೂರು ಆರೋಗ್ಯ ಅಭಿಯಾನ ಅಂತ ಸ್ಟಾರ್ಟ್ ಮಾಡಿದ್ವಲ್ಲ, ಏನ್ ಮಾಡ್ತಾ ಇದ್ದೀರಾ? ಏನೇನು ಮಾಡ್ತಾ ಇದ್ದೀರಾ? ಟೌನ್ನವ್ರು ಯಾರು ಮಾಡ್ತಾ ಇದ್ದಾರೆ? ಹಳ್ಳಿನವ್ರು, ರೂರಲ್ನವ್ರು ಯಾರು ಇಲ್ಲ. ಯಾವ ಹಳ್ಳಿ ಎಷ್ಟು ಜನ ಇದ್ದೀರಾ ತಂಡದಲ್ಲಿ ಮಾಡ್ತಾ ಇದ್ದೀರಾ ಈಗ ಅಭಿಯಾನ? ಮನೆ ಮನೆಗೆ ಹೋಗಿ ಟೆಸ್ಟ್ ಮಾಡೋದು. ಎಷ್ಟು ಟೆಸ್ಟ್ ಮಾಡ್ತೀರಾ? 25 ಮನೆ ಮಾಡ್ತೀರಾ. ಒಂದು ಮನೆಗೆ ಹೋದರೆ ಒಬ್ಬ ವ್ಯಕ್ತಿ ಬಂದರೆ ಎಷ್ಟು ಟೆಸ್ಟ್ ಮಾಡ್ತೀರಾ ವ್ಯಕ್ತಿಗೆ? ಪ್ರತಿಯೊಬ್ಬ ಹಳ್ಳಿ ಜನಕ್ಕೆ ಇಲ್ಲಿಂದ DC ಅವರನ್ನು ಹುಡುಕೊಂಡು ಬೆಂಗಳೂರಿಗಾಗ್ಲಿ ತುಮಕೂರಿಗಾಗ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ಕಾರವೇ ಅವರ ಮನೆ ಬಾಗಿಲಿಗೆ ಹೋಗಬೇಕು ಅನ್ನೋ ಒಂದು ಆಶಯವನ್ನ ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಸರ್ಕಾರದ ಮೇಲೆ ಜನರಿಗೆ ಒಂದು ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಅವ್ರ ಹತ್ರ ಹೋಗಿದ್ರೆ ನಮ್ಗೆ ಕೆಲಸ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಫಸ್ಟ್ ನಾವೆಲ್ಲರೂ ತುಂಬಬೇಕು. ಅದಕ್ಕೆ ಆಸ್ DC, ಆಸ್ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ನಮ್ಗೆಲ್ಲರಿಗೂ ಜವಾಬ್ದಾರಿ ಇದೆ. ಇವತ್ತು ಏನೇನು ನಮ್ಗೆ ಗ್ರೀವೆನ್ಸಸ್ ಬರ್ತಾ ಇದೆ ಅದನ್ನು ನಾವು ತಕ್ಷಣ ಯಾವ ತಕ್ಷಣ ಸಾಲ್ವ್ ಮಾಡೋಕ್ಕಾಗುತ್ತೋ ನಾವು ಸಾಲ್ವ್ ಮಾಡಲೇಬೇಕು. ಈಗ ಸಾಕಷ್ಟು ಈಗ ಕಂದಾಯ ಇಲಾಖೆದು ವಿಚಾರಗಳು ಬರ್ತಾ ಇದೆ. ಕೆಲವೊಂದು ಕೇಸ್ AC ಕೋರ್ಟ್ ಅಲ್ಲಿ, ತಹಸೀಲ್ದಾರ್ ಕೋರ್ಟ್ ಅಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಒಂದು ಕೋರ್ಟ್ ಹಿಯರಿಂಗ್ ಅನ್ನು ಜಾಸ್ತಿ ಮಾಡಿ ಕೇಸನ್ನು ಮುಗಿಸ್ಲಿಕ್ಕೆ ಎಲ್ಲರೂ ನೋಡಬೇಕು. ಆಲ್ ದ ರೆವಿನ್ಯೂ ಆಫೀಸರ್ಸ್ಗೆ ಇವತ್ತು ನಾನು ಮನವಿ ಮಾಡ್ತಾ ಇದ್ದೀನಿ, ಏನೇನು ಪೆಂಡೆನ್ಸಿ ಇದೆ ಅದನ್ನು ಮಾನಿಟರ್ ಮಾಡಲಿಕ್ಕೆ ನಮಗೆ ಟೆಕ್ನಾಲಜಿ ಇದೆ. ಈಗ CCMS ಅಂತ ಒಂದು ಮಾಡ್ಯೂಲ್ ಇದೆ, ಬಟ್ ಅದನ್ನು ನಾವು ಮಾನಿಟರ್ ಮಾತ್ರ ಎಲ್ಲ ನಾವು ಪ್ರೋಗ್ರೆಸ್ ತೋರಿಸಬೇಕು. ಪ್ರತಿಯೊಂದು ಇಲಾಖೆಯಲ್ಲಿ ತುಮಕೂರು ಮೊದಲನೇ ಜಿಲ್ಲೆಯಾಗಿ ಇರಬೇಕು ಅನ್ನೋದು ನಂದು ಇಚ್ಛೆ ಇದೆ. ತಾವು ಎಲ್ಲರೂ ನನಗೆ ಸಹಕಾರ ಕೊಡಬೇಕು ಅಂತ ಎಲ್ಲ ಅಧಿಕಾರಿಗಳಿಗೂ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾವು ಮುಂದೆ ಎಲ್ಲ ರಿವ್ಯೂ ಮಾಡ್ತೀವಿ. ಮತ್ತೆ ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ಇಲ್ಲಿ ಬಂದಿದ್ದಾರೆ, ಸರ್ಕಾರದ ಕೆಲಸ ದೇವರ ಕೆಲಸ. ಈಗ ಯಾರಿಗೆ ಆಗಲ್ಲ, ಇವತ್ತು ಒಂದು ದಿನ ಕೂಲಿಯನ್ನು ಬಿಟ್ಟು ಬಸ್ಸಲ್ಲಿ ಹತ್ತಿ ಈಗ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದಾರೆ. ಒಂದು ಧೈರ್ಯ ಇದೆ ಅವ್ರಿಗೆ, ಆಯ್ತು ಇಲ್ಲಿ ಬಂದ್ರೆ ಆಗುತ್ತೆ ಅಂತ. ಅದಕ್ಕೆ ನಾವು ಪಾತ್ರ ಇರಬೇಕು, ವಿಶ್ವಾಸ ಅವ್ರಿಗೆ ತುಂಬಬೇಕು ಅಂತ ನಿಮ್ಗೆಲ್ಲರಿಗೂ ನಾನು ಕೇಳ್ತಾ ಇದ್ದೀನಿ. ಮತ್ತೆ ದಯವಿಟ್ಟು ಎಲ್ಲರೂ ಒಂದು ಶಾಂತಿಯನ್ನು ಕಾಪಾಡಬೇಕು. ಇವತ್ತು ಸರ್ ಎಲ್ಲ ಇದ್ದಾರೆ, ನಾವು ಒಬ್ಬೊಬ್ಬರಾಗಿ ಮನವಿಯನ್ನು ತಗೋತೀವಿ, ಕೂಡಲೇ ಇದನ್ನು ನಾವು ಬಗೆಹರಿಸ್ತೀವಿ ಅಂತ ನಾನು ನಿಮ್ಗೆಲ್ಲರಿಗೂ ಒಂದು ವಿಶ್ವಾಸ ಕೊಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.